ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಆತ್ಮೀಯ ವೇದಾಂತಿಗಳೇ, ಧ್ಯಾನಿಗಳೇ, ಬ್ರಹ್ಮಸೂತ್ರ ಪ್ರಿಯರೇ, ಈವರೆಗೆ ನಾವು 3ನೇ ಪಾದದಲ್ಲಿ 19ನೇ ಸೂತ್ರದ ತನಕ ನೋಡಿದೆವು. ನಾವು ಜೀವನ ಬಗ್ಗೆ ಅಥವಾ ಜೀವಾತ್ಮನ ಬಗ್ಗೆ ವಿಚಾರ ಮಾಡ್ತಾ ಇದ್ದೇವೆ. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು ಇಲ್ಲಿವರೆಗೆ ಏನಂದರೆ, ಜೀವಾತ್ಮನು ಅನಾದಿ, ನಿತ್ಯ, ಬದಲಾಗದೇ ಇರುವವನು. ಜೀವಾತ್ಮನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುತ್ತಾನೆ. ಹೋಗುವ ಸಮಯದಲ್ಲಿ ಜೀವಾತ್ಮನು ತನ್ನ ಜೊತೆಗೆ ಸೂಕ್ಷ್ಮ ದೇಹವನ್ನು, ಕಾರಣ ದೇಹವನ್ನು, ಅದರ ಜೊತೆಗೆ ಕರ್ಮೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು, ಅಂತಃಕರಣವನ್ನು, ಮನಸ್ಸು, ಬುದ್ಧಿ ಮತ್ತು ಪಾಪ ಪುಣ್ಯ ಸಂಸ್ಕಾರ ಇಷ್ಟರ ಜೊತೆ ಮಾಡಿಕೊಂಡು ಮುಂದಿನ ದೇಹಕ್ಕೆ ಪ್ರಯಾಣ ಬೆಳೆಸುತ್ತಾನೆ ಅನ್ನೋದನ್ನು ಮುಖ್ಯವಾಗಿ ತಿಳ್ಕೊಳ್ಬೇಕು. ಜೀವಾತ್ಮನು ಈ ದೇಹವನ್ನು ಬಿಟ್ಟ ನಂತರ ತನ್ನ ಪುಣ್ಯಗಳಿಗೆ ಅನುಸಾರವಾಗಿ ಸ್ವರ್ಗಲೋಕಕ್ಕೋ, ತನ್ನ ಪಾಪದ ಅನುಸಾರವಾಗಿ ನರಕ ಲೋಕಗಳಿಗೋ ಹೋಗಿ ಮತ್ತೆ ಮರ್ತ್ಯಲೋಕಕ್ಕೆ ಬಂದು ತನ್ನ ಪುಣ್ಯ ಕರ್ಮ ಮತ್ತು ಜ್ಞಾನಕ್ಕೆ ಅನುಸಾರವಾಗಿ ಇನ್ನೊಂದು ದೇಹವನ್ನು ಪಡೆಯುತ್ತಾನೆ ಅಂತ ನಾವು ಇಲ್ಲಿವರೆಗೆ ತಿಳ್ಕೊಂಡೆವು. ನೋಡಿ, ಮುಂದಿನ ಸೂತ್ರ ಅಂದರೆ 3ನೇ ಪಾದದ 20ನೇ ಸೂತ್ರ, ಅಂದರೆ 555 ಸೂತ್ರಗಳ ಪೈಕಿ 236ನೇ ಸೂತ್ರ ಹೇಳುತ್ತೆ, ಸ್ವಾತ್ಮನ ಚೋತ್ತರಯೋಹೋ. ಬೇರೆ ಬೇರೆ ಲೋಕಗಳಿಗೆ ಹೋದ ಅದೇ ಜೀವಾತ್ಮನು ಬದಲಾಗದೆ ಮತ್ತೆ ಮರ್ತ್ಯ ಲೋಕಕ್ಕೆ ಬರುತ್ತಾನೆ. ಇಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು. ಈ ಜೀವಾತ್ಮನು ಈ ದೇಹವನ್ನು ಬಿಟ್ಟ ನಂತರ ಬೇರೆ ಲೋಕಗಳಿಗೆ ಹೋಗುತ್ತಾನೆ. ಹಾಗಾದರೆ ಬೇರೆ ಲೋಕಗಳ ಇನ್ಫ್ಲುಯೆನ್ಸ್ ಜೀವಾತ್ಮನ ಮೇಲೆ ಆಗತ್ತಾ ಅಂದರೆ ಆಗೋದಿಲ್ಲ ಅಂತ ಹೇಳುತ್ತೆ. ಹೇಗೆ ಹೋಗಿದ್ದಾನೋ ಅದೇ ರೀತಿಯಲ್ಲಿ ಬರ್ತಾನೆ. ಆದರೆ ಇನ್ನು ಯಾವುದೋ ಒಂದು ಬೇರೆ ದೇಹವನ್ನು ಸೇರಿಕೊಳ್ಳುತ್ತಾನೆ. ಬೇರೆ ದೇಹವನ್ನು ಹೇಗೆ ಸೇರಿಕೊಳ್ಳುತ್ತಾನೆ? ಅವನ ಜ್ಞಾನದ ಅನುಸಾರವಾಗಿ ಮತ್ತು ಅವನ ಕರ್ಮದ ಅನುಸಾರವಾಗಿ ಬೇರೆ ಬೇರೆ ದೇಹಗಳನ್ನು ಸೇರಿಕೊಳ್ಳುತ್ತಾನೆ. ಉಚ್ಚ ದೇಹಗಳನ್ನಾದರೂ ಸೇರಿಕೊಳ್ಬೋದು, ನೀಚ ಯೋನಿಗಳಲ್ಲಾದರೂ ಹುಟ್ಟಬಹುದು. ಅಂದರೆ ಅವನು ದೇವತೆಯಾಗಿ ಆದರೂ ಹುಟ್ಟಬಹುದು, ಮನುಷ್ಯನಾಗಿ ಆದರೂ ಹುಟ್ಟಬಹುದು. ಇದು ಉಚ್ಚ ಯೋನಿಗಳು. ಅಥವಾ ಕ್ರಿಮಿಕೀಟಗಳಾಗಿ, ಪಶುಪಕ್ಷವಾಗಿ, ವೃಕ್ಷವಾಗಿಯೂ ಹುಟ್ಟಬಹುದು. ಮನುಷ್ಯನು ಮನುಷ್ಯನಾಗಿ ಮತ್ತೆ ಹುಟ್ಟುತ್ತಾನೆ ಅನ್ನುವ ಯಾವುದೇ ಗ್ಯಾರಂಟಿ ಇಲ್ಲ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೇಕು. ಉತ್ತಮ ಕರ್ಮಗಳನ್ನು ಮಾಡಿದರೆ ಮಾತ್ರ ಈ ಅವಕಾಶವು ಇರುತ್ತದೆ ವಿನಃ ಹೀನ ಕರ್ಮಗಳನ್ನು ಮನುಷ್ಯ ಜನ್ಮದಲ್ಲಿ ಮಾಡಿದರೆ ಆತನು ಮತ್ತೆ ಮನುಷ್ಯನಾಗಿ ಹುಟ್ಟುವ ಸಂಭವ ಇರುವುದಿಲ್ಲ. ಅವನು ನೀಚ ಯೋನಿಗಳಲ್ಲಿ ಹುಟ್ಟುತ್ತಾನೆ ಅಂತ ನಾವು ತಿಳ್ಕೊಳ್ಬೇಕು. ನೋಡಿ, ಮುಂದಿನ ವಿಷಯ ಏನು? ಹೀಗೆ ಬೇರೆ ಬೇರೆ ಲೋಕಗಳಿಗೆ ಹೋಗಿ ಬರುತ್ತಿರುವ ಈ ಜೀವಾತ್ಮನು ಅತಿ ಚಿಕ್ಕ ಅಣುವ, ಇಲ್ಲ ವಿಭುವ, ಅಥವಾ ವಿಭು ಅಂದರೆ ಸರ್ವವ್ಯಾಪಕ ಅನ್ನುವುದೇ ಪ್ರಶ್ನೆ. ಈ ಜೀವಾತ್ಮನು ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗಬೇಕಾದರೆ ಅವನು ಅಣುವಾಗಿರಬೇಕು ಅಂತ ಪೂರ್ವಪಕ್ಷಿಯ ಹೇಳ್ತಾನೆ. ಪೂರ್ವಪಕ್ಷಿಯನ್ನು ನಾನು ನಿಮಗೆ ಹೇಳಿದೆ. ಅವನು ನಮ್ಮ ಸಿದ್ಧಾಂತಿಯ ಎದುರು ವಾದ ಮಾಡುವ ವ್ಯಕ್ತಿ, ಪ್ರಶ್ನೆ ಎತ್ತುವ ವ್ಯಕ್ತಿಯನ್ನು ಪೂರ್ವಪಕ್ಷಿ ಅಂತ ಹೇಳ್ತಾನೆ. ಪೂರ್ವಪಕ್ಷಿ ಹೇಳ್ತಾನೆ, ಹಾಗಾದರೆ ಜೀವಾತ್ಮ ಅಣು ತುಂಬ ಚಿಕ್ಕದಾಗಿರಬಹುದು. ಯಾಕಂದರೆ ಅವನು ಲೋಕಕ್ಕೂ ಹೋಗಬೇಕು, ದೇಹದಿಂದ ದೇಹಕ್ಕೆ ಹೋಗಬೇಕು, ಲೋಕಗಳಿಂದ ಲೋಕಕ್ಕೆ ಹೋಗಬೇಕು. ಜೀವಾತ್ಮನು ಅಣು ಎಂದು ಪೂರ್ವಪಕ್ಷಿ ಮುಂದಿನ 7 ಸೂತ್ರಗಳಲ್ಲಿ ತನ್ನ ಸಿದ್ಧಾಂತವನ್ನು ಹೇಳ್ತಾ ಹೋಗ್ತಾನೆ. ನೋಡಿ, ಅವನು ಹೇಳ್ತಾನೆ 21ನೇ ಸೂತ್ರ ಅಲ್ಲಿ, ನಾ ನುರತ ಶ್ರುತೆ ಇತಿ ಚೇತ್ ನ ಇತರಾಧಿಕಾರಾತ್
ಜೀವಾತ್ಮನು ಅಣುವಲ್ಲ, ಜೀವಾತ್ಮನು ಸರ್ವವ್ಯಾಪಿ ಎಂದು ಶ್ರುತಿಯನ್ನು ಉದಾಹರಿಸಿ ಸಿದ್ಧಾಂತಿಗಳಾದ ನೀವು ಹೇಳುವುದಾದರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದು ತಪ್ಪು. ಶ್ರುತಿಗಳು ಹೇಳುವುದು ಪರಬ್ರಹ್ಮ ಪರಮಾತ್ಮ ವಿಭು ಸರ್ವವ್ಯಾಪಕ, ಆದರೆ ಜೀವಾತ್ಮನು ಅಣು ಎಂದು ಪೂರ್ವಪಕ್ಷಿಯ ಸಿದ್ಧಾಂತ. ಪೂರ್ವಪಕ್ಷಿ ಏನು ಹೇಳ್ತಾನೆ ಅಂದರೆ, ಪರಬ್ರಹ್ಮ ಪರಮಾತ್ಮನು ವಿಭು ಆಗಿರಬಹುದು, ಆದರೆ ಜೀವಾತ್ಮನು ಅಣು ಅಂದರೆ ಅತೀ ಚಿಕ್ಕದಾದವನು ಅಂತ ಪೂರ್ವಪಕ್ಷಿಯ ವಾದ. ಬೃಹದಾರಣ್ಯಕ ಉಪನಿಷತ್ತು ಹೇಳುವ ಪ್ರಕಾರ ಈ ಜೀವಾತ್ಮನು ಬುದ್ಧಿಯ ಗುಹೆಯಲ್ಲಿರುತ್ತಾನೆ. ಎಂದರೆ ಜೀವಾತ್ಮನು ಅತೀ ಚಿಕ್ಕ ಆಕಾರದವನು ಆಗಿರಲೇಬೇಕು, ಅಣುವಾಗಿರಲೇಬೇಕು ಎಂದು ಮೊದಲ ವಾದ ಅವನಿದು. ಮತ್ತು ಮುಂದುವರಿಸ್ತಾ ಹೇಳ್ತಾನೆ, ಸ್ವಶಬ್ದ ಅನುಮಾನಾಭ್ಯಾಮ್ ಮತ್ತು ಮುಂಡಕೋಪನಿಷತ್ತಿನಲ್ಲಿ ಹೇಳಿರುವಂತೆ ಈ ಜೀವಾತ್ಮನು ಅಣು ಮತ್ತು ಅವನನ್ನು ಮನಸ್ಸಿನ ಮೂಲಕ ತಿಳಿಯಬೇಕು. ಮತ್ತು ಪೂರ್ವಪಕ್ಷಿ ಹೇಳ್ತಾನೆ, ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಜೀವಾತ್ಮನು ಒಂದು ಕೂದಲನ್ನು ತೆಗೆದುಕೊಂಡು ಆ ಒಂದು ಕೂದಲನ್ನು 100 ಭಾಗ ಮಾಡಿ ಆ 100 ಭಾಗದಲ್ಲಿ ಇರುವ ಒಂದು ಭಾಗವನ್ನು 1000 ಭಾಗಗಳಾಗಿ ವಿಭಾಗ ಮಾಡಿದಾಗ ಎಷ್ಟು ಗಾತ್ರವೋ ಜೀವಾತ್ಮನು ಅಷ್ಟು ಗಾತ್ರದವನು ಅಂತ ಶ್ವೇತಾಶ್ವತರ ಉಪನಿಷತ್ತು ಹೇಳತ್ತೆ ಅಂತ ಪೂರ್ವಪಕ್ಷೀಯ ವಾದ. ಆದುದರಿಂದ ಜೀವಾತ್ಮನು ಅಣು ಸರ್ವವ್ಯಾಪಕನಲ್ಲ ಎಂದು ಪೂರ್ವಪಕ್ಷಿಯು ಮತ್ತೆ ವಾದ ಮಾಡ್ತಾನೆ. ಅವನು ಈಗ ಸಿದ್ಧಾಂತಿಯ ಪ್ರಶ್ನೆ ಏನು ಅಂದರೆ, ಈಗ ನೀವು ಹೇಳುವ ಹಾಗೆ ಜೀವಾತ್ಮನು ಅಣುವಾಗಿದ್ದರೆ ನಿಮ್ಮ ವಾದವನ್ನು ಒಪ್ಪೋದಾದರೆ ಆ ಜೀವಾತ್ಮನು ಇಡೀ ದೇಹವನ್ನು ಹೇಗೆ ನೋಡಿಕೊಳ್ಳುತ್ತಾನೆ, ಹೇಗೆ ಕಾಪಾಡಿಕೊಳ್ತಾನೆ? ನೀವು ಹೇಳೋದು ದೇಹ ದೊಡ್ಡದಾಗಿರುತ್ತಲ್ವ, ಜೀವಾತ್ಮನು ಅತ್ಯಂತ ಅತೀ ಸೂಕ್ಷ್ಮನಾಗಿದ್ದರೆ ಇಡೀ ದೇಹವನ್ನು ನೋಡ್ಕೊಳ್ಬೇಕಲ್ಲ. ಪಂಚೇಂದ್ರಿಯ, ಜ್ಞಾನೇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಂತಃಕರಣ ಇವನ್ನೆಲ್ಲ ನೋಡ್ಕೊಳ್ಬೇಕಲ್ಲ. ಇದು ಹೇಗೆ ಸಾಧ್ಯ ಅನ್ನೋದು ಸಿದ್ಧಾಂತಿ ಅಂದರೆ ವೇದಾಂತಿಯ ಪ್ರಶ್ನೆ. ಅದಕ್ಕೆ ಪೂರ್ವಪಕ್ಷಿ ಉತ್ತರ ಕೊಡ್ತಾನೆ 25ನೇ ಸೂತ್ರದಲ್ಲಿ, ಅವಿರೋಧ ಚಂದನವತ್. ಅದೇನು ದೊಡ್ಡ ವಿಷಯದಲ್ಲ ಅಂತ ಹೇಳ್ತಾನೆ ಪೂರ್ವಪಕ್ಷಿ. ಒಂದು ಉದಾಹರಣೆ ಕೊಡ್ತಾನೆ, ನೀವು ಚಂದನವನ್ನು ಒಂದು ಸ್ಥಳದಲ್ಲಿ ಅಥವಾ ಒಂದು ಮೂಲೆಯಲ್ಲಿ, ಎಲ್ಲೋ ಒಂದು ರೂಮಿನ ಮೂಲೆಯಲ್ಲಿ ಇಟ್ಟರೂ ಸಹ ಅದರ ಸುಗಂಧ ಎಲ್ಲ ಕಡೆಗೂ ಹರಡುತ್ತದೆ. ಹಾಗೆಯೇ ಅಣುರೂಪನಾದ ಜೀವಾತ್ಮನು ದೇಹದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಎಲ್ಲಿ ಇದ್ದರೂ ಅವನ ಶಕ್ತಿ ಇಡೀ ದೇಹವನ್ನು ವ್ಯಾಪಿಸಿರಿಸುತ್ತದೆ. ಹಾಗಾಗಿ ಅದು ಏನು, ಜೀವಾತ್ಮನು ಅಣುವಾಗಿದ್ದಾನೆ ಅಂದ ಮಾತ್ರಕ್ಕೆ ಅವನು ದೇಹವನ್ನು ನಡೆಸಲಾರ ಅಂತ ನಿಮ್ಗೆ ಯಾರು ಹೇಳಿದ್ದು ಅಂತ ಅವನು ವೇದಾಂತಿಗೆ ಕೇಳ್ತಾನೆ. ಇಲ್ಲ, ಹಾಗೇನು ನಿಮ್ಮ ಸಂಶಯ ಏನು ಬೇಕಾಗಿಲ್ಲ, ಜೀವಾತ್ಮ ನಡೆಸಬಲ್ಲ ಅಣುವಾಗಿತ್ತು ಅಂತ. ಅವಸ್ಥಿತಿ ವೈಶೇಷಾತ್ ಇತಿ ಚೇನ್ನ ಉಪಗಮಾದಿ ಹೃದಯ. ಮತ್ತು ಶ್ರುತಿಗಳು ಹೇಳ್ತವೆ ಜೀವಾತ್ಮನು ಹೃದಯದಲ್ಲಿದ್ದು ಇಡೀ ದೇಹವನ್ನು ನೋಡಿಕೊಳ್ಳುತ್ತಾನೆ. ಹಾಗಾಗಿ ನೋಡಿ, ಪ್ರಶ್ನೋಪನಿಷತ್ತಿನಲ್ಲಿಯೂ ಏನು ಹೇಳ್ತಾರೆ, ಈ ಜೀವಾತ್ಮನು ಜ್ಯೋತಿರೂಪನಾಗಿ ಎಲ್ಲರ ಹೃದಯದಲ್ಲೂ ಇದ್ದಾನೆ ಎಂದು ಹೇಳಿದೆ. ಹಾಗಾಗಿ ಜೀವಾತ್ಮನು ಏಕದೇಶೀಯ, ಒಂದು ಕಡೆ ಇರುವವನು ಎಂದು ಗೊತ್ತಾಗುತ್ತದೆ. ಅಣು ಎಂದು ನೀವು ಒಪ್ಪಲೇಬೇಕು ಎಂದು ಪೂರ್ವಪಕ್ಷೀಯ ಮತ್ತೆ ವಾದ ಮಾಡ್ತಾನೆ. ಮುಂದುವರಿಸುತ್ತಾ ಹೇಳ್ತಾನೆ, ಗುಣಾದ್ವಾ ಲೋಕವತ್. ಈ ಅಣುರೂಪದಲ್ಲಿದ್ದು ಚೈತನ್ಯ ಸ್ವರೂಪ ಜೀವಾತ್ಮನೂ ಆಗಿರ್ತಾನೆ. ಈ ಅಣುರೂಪದಲ್ಲಿ ಇದ್ದರೂ ಜೀವಾತ್ಮನು ಚೈತನ್ಯ ರೂಪಿಯಾಗಿರ್ತಾನೆ. ಹಾಗಾಗಿ ಚೈತನ್ಯ ಸ್ವರೂಪಿಯಾದ್ದರಿಂದ ಇಡೀ ದೇಹವನ್ನು ಈ ಜೀವಾತ್ಮನು ಸುಲಭವಾಗಿ ನಿಭಾಯಿಸಬಲ್ಲನು. ಉದಾಹರಣೆಗೆ ಇನ್ನೊಂದು ಉದಾಹರಣೆ ಕೊಡ್ತಾನೆ.
ಪೂರ್ವಪಕ್ಷಿ, ದೀಪವನ್ನು ರೂಮಿನ ಒಂದು ಮೂಲೆಯಲ್ಲೂ ಇಟ್ಟರೂ ಅದು ಇಡೀ ಆ ರೂಮನ್ನೇ ಬೆಳಗುತ್ತದೆ. ಅದೇ ರೀತಿಯಲ್ಲಿ ಜೀವಾತ್ಮನು ದೇಹದಲ್ಲಿ ಎಲ್ಲಿ ಇದ್ದರೂ ಸಹ ತನ್ನ ಚೈತನ್ಯ ಗುಣದಿಂದ ಇಡೀ ದೇಹವನ್ನು ಬೆಳಗಬಲ್ಲನು, ಶಕ್ತಿ ಕೊಡಬಲ್ಲನು. ಧರ್ಮೀಯ ಕಾನೂನಿನಂತೆ ಜೀವಾತ್ಮ ಹಾಗೂ ಅವನ ಚೈತನ್ಯತ್ವವನ್ನು ಬೇರೆ ಬೇರೆ ಅಂತ ಮಾಡಲು ಆಗುವುದಿಲ್ಲ ಅಂತ ಪೂರ್ವಪಕ್ಷಿಯು ವಾದ ಮಾಡ್ತಾನೆ. ಮುಂದಿನ ಸೂತ್ರ 22ನೇ ಸೂತ್ರದಲ್ಲಿ ವ್ಯತಿರೇಕೋ ಗಂಧವತ್, ಆದರೆ ಧರ್ಮಿಯನ್ನು ಬೇರ್ಪಡಿಸಬಹುದು ಎಂದು ವೇದಾಂತ ಹೇಳ್ತಾನೆ. ಹೇಗೆಂದರೆ ಹೂವು ಮತ್ತು ಹೂವು ಸೂಸುವ ಪರಿಮಳವನ್ನು ಬೇರೆ ಬೇರೆಯಾಗಿ ಅನುಭವಿಸಬಹುದು. ಈ ಒಂದು ಹೂವನ್ನು ನೀವು ದೂರ ಇಟ್ಟರೂ ಸಹ ಆ ಪರಿಮಳವು ಗಾಳಿಯ ಮೂಲಕ ದೂರ ಪ್ರದೇಶಕ್ಕೆ ಸಹ ಪರಿಸರಿಸುತ್ತೆ. ಹಾಗಾಗಿ ಈ ಅಣು ರೂಪಿಯಾದ ಜೀವಾತ್ಮನು ಅವನ ಚೈತನ್ಯ ಸ್ವಭಾವದಿಂದ ಬೇರ್ಪಡಿಸಬಹುದು. ಹಾಗಾಗಿ ಜೀವಾತ್ಮನು ಅಣುರೂಪದವನು ಎಂದು ಮತ್ತೆ ಪೂರ್ವಪಕ್ಷಿಯು ಹೇಳ್ತಾನೆ. ಮುಂದಿನ ಸೂತ್ರದಲ್ಲಿ ಹೇಳ್ತಾನೆ, ತಥಾಚ ದರ್ಶಯತಿ. ಬೃಹದಾರಣ್ಯ ಶ್ರುತಿಯಲ್ಲಿ ಹೀಗೆ ಹೇಳಿದೆ, ಜೀವಾತ್ಮನು ಪಾದದ ಮೂಲಕ ದೇಹವನ್ನು ಪ್ರವೇಶಿಸಿ ಇಡೀ ದೇಹವನ್ನು ಕಾಪಾಡುತ್ತಾನೆ ಮತ್ತು ಚಲಿಸುವಂತೆ ಮಾಡುತ್ತಾನೆ. ಇಷ್ಟು ಪೂರ್ವಪಕ್ಷಿಯು ಜೀವಾತ್ಮನು ಅಣು ಎಂದು ಹೇಳಲು ಉಪಯೋಗಿಸಿದ ವಾದವಾಗಿದೆ ಮತ್ತು ಸೂತ್ರಗಳಾಗಿವೆ. ಇಲ್ಲಿಂದ ಮುಂದೆ ಸಿದ್ಧಾಂತಿಯು ಈ ಜೀವಾತ್ಮನು ಅಣುವಲ್ಲ, ಈ ಜೀವಾತ್ಮನು ವಿಭು, ಈ ಜೀವಾತ್ಮನು ಸರ್ವವ್ಯಾಪಕ ಎಂದು ಮುಂದಿನ ಸೂತ್ರಗಳಲ್ಲಿ ಹೇಳ್ತಾನೆ. ನೋಡಿ, ಈ ಅಣುವಾದವನ್ನು ಅಂದರೆ ಜೀವಾತ್ಮನು ಅಣು ಎನ್ನುವ ಪೂರ್ವಪಕ್ಷಿಯ ವಾದವನ್ನು ವೇದಾಂತಿಯು ನಿರಾಕರಿಸ್ತಾನೆ. ನೋಡಿ, 3ನೇ ಪಾದದ 28ನೇ ಸೂತ್ರದಲ್ಲಿ ಹೇಳ್ತಾನೆ, ಪೃಥಕ್ ಉಪದೇಶ. ಶ್ರುತಿಯು ಸ್ಪಷ್ಟವಾಗಿ ಈ ಜೀವಾತ್ಮನು ಅಣುವಲ್ಲ, ವಿಭು, ಸರ್ವವ್ಯಾಪಿ ಎಂದು ಹೇಳುತ್ತದೆ. ಉದಾಹರಣೆಗೆ ಕಠೋಪನಿಷತ್ತಿನಲ್ಲಿ ಕೆಲವು ಕಡೆ ಉಪನಿಷತ್ತುಗಳಲ್ಲಿ ಈ ಜೀವಾತ್ಮನು ಅಂಗುಷ್ಟ ಮಾತ್ರನಾಗಿದ್ದಾನೆ ಎಂದು ಕೇಳಿಸಿಕೊಂಡು ಇದನ್ನು ನೀವು ತಪ್ಪಾಗಿ ಅರ್ಥೈಸುತ್ತಾ ಇದ್ದೀರಿ ಮತ್ತು ಹಾಗಾಗಿ ಜೀವಾತ್ಮನು ಅಣು ಎನ್ನುತ್ತಾರೆ ಅನ್ನೋದು ಈ ತಪ್ಪು ತಿಳುವಳಿಕೆಯಾಗಿದೆ. ಇದನ್ನು ಸರಿಪಡಿಸಿಕೊಳ್ಳಬೇಕು. ಅದು ಹೇಗೆಂದರೆ ಅಂತ 29ನೇ ಸೂತ್ರದಲ್ಲಿ ಹೇಳ್ತಾನೆ, ತದ್ಗುಣ ಸಾರತ್ವಾತ್ ತು ತದ್ವಪದೇಶ ಪ್ರಾಜ್ಞವತ್. ನಾವು ಈ ಜೀವಾತ್ಮನು ಅಂಗುಷ್ಟ ಮಾತ್ರ ಎಂದು ಹೇಳುತ್ತೇವೆ, ಈ ಜೀವಾತ್ಮನು ಬುದ್ಧಿಯ ಗುಹೆಯೊಳಗೆ ಇರುವವನು ಎಂದು ಹೇಳುತ್ತೇವೆ ಅಂತ ನೀವು ಹೇಳಿದರೆ, ಈ ಜೀವಾತ್ಮನು ಅಂಗುಷ್ಟ ಮಾತ್ರನು ಅಂದರೆ ಸೂರ್ಯನ ಜ್ಯೋತಿರೂಪನು ಇತ್ಯಾದಿ ಹೇಳಿರುವುದರಿಂದ ಜೀವಾತ್ಮನು ಅಣು ಎಂದು ತಿಳಿಯುತ್ತೇವೆ ಎಂದರೆ ಅಣು ಎಂದರೆ ಗಾತ್ರವಲ್ಲ ಅಂತ ಸಿದ್ಧಾಂತ ಹೇಳ್ತಾನೆ. ನೀವು 3 ರೀತಿಯಲ್ಲಿ ಜೀವಾತ್ಮನು ಅಂಗುಷ್ಟ ಮಾತ್ರ ಅಂತ ಶ್ರುತಿಯಲ್ಲಿ ಹೇಳಿರುವುದರಿಂದ, ಜೀವಾತ್ಮನು ಬುದ್ಧಿಯ ಗುಹೆಯಲ್ಲಿ ಇದ್ದಾನೆ ಅಂತ ಶ್ರುತಿಯಲ್ಲಿ ಹೇಳಿರುವುದರಿಂದ, ಜೀವಾತ್ಮನು ಸೂರ್ಯನಂತೆ ಜ್ಯೋತಿಯಾಗಿದ್ದು ಹೃದಯದಲ್ಲಿದ್ದಾನೆ ಅಂತ ಸ್ಮೃತಿಗಳಲ್ಲಿ ಹೇಳಿರುವುದರಿಂದ, ಜೀವಾತ್ಮನು ಅಣು, ಅತಿ ಚಿಕ್ಕದಾದವನು ಅಂತ ನೀವು ಹೇಳ್ತೀರಿ. ಆದರೆ ಅಣು ಎನ್ನುವುದರ ಅರ್ಥ ಗಾತ್ರದ್ದಲ್ಲ, ಸೂಕ್ಷ್ಮತೆಯದು ಅಂತ ಸಿದ್ಧಾಂತಿ ಹೇಳ್ತಾನೆ. ಇಲ್ಲಿ ಅಣು ಎಂದರೆ ಸೂಕ್ಷ್ಮಾತಿ ಸೂಕ್ಷ್ಮ ಅಥವಾ ಸರ್ವವ್ಯಾಪಕತ್ವ ಎಂದು ಅರ್ಥ ಮಾಡಿಕೊಳ್ಳಬೇಕು ಎಂದು ಸಿದ್ಧಾಂತಿಯ ವಾದ. ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಹೇಳಿರುವ ಗತಿ ಅಂದರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗುವುದು, ಇದನ್ನು ಗತಿ ಅಂತ ಹೇಳ್ತಾರೆ. ಈ ಗತಿ ಜೀವಾತ್ಮನಿಗೆ ಅಂಗುಷ್ಟ ಮಾತ್ರ ಹೃದಯದಲ್ಲಿದ್ದಾನೆ ಎಂದರೆ ಒಂದು ದೇಹವನ್ನು ಆಧರಿಸಿ ಇದನ್ನು ಹೇಳಿದ್ದಾಗಿದೆ. ಇದನ್ನು ಹೇಳಿದ್ದು
ನಿಜವಾಗಿ ಆದರೆ ಆ ದೇಹವನ್ನು ಅನುಸರಿಸಿ ಈ ಜೀವಾತ್ಮನು ಎಲ್ಲ ಕಡೆಯಲ್ಲೂ ಎಲ್ಲ ಕಾಲದಲ್ಲಿಯೂ ಇದ್ದಾನೆ. ಯಾವಾಗ ನಮ್ಮ ಮನಸ್ಸು ಪೂರ್ತಿಯಾಗಿ ಶುದ್ಧವಾಗಿರುತ್ತದೋ, ಅಂದರೆ ಅಂತಃಕರಣ ಶುದ್ಧಿಯಾಗಿರುತ್ತದೋ, ಆ ಸಮಯದಲ್ಲಿ ನಾವು ಯಾವುದೋ ಒಂದು ಸ್ಥಳದಲ್ಲಿ ಇದ್ದರೂ ಸಹ ಬೇರೆ ಕಡೆ ನಡೆಯುವ ವಿಚಾರಗಳು ನಮಗೆ ತಿಳಿದು ಬರುತ್ತದೆ. ಇದು ಸಾಧ್ಯವಿದೆ ಯೋಗಿಗಳಿಗೆ, ಸಾಧಕರಿಗೆ, ವೇದಾಂತಿಗಳಿಗೆ. ಅದು ಹೇಗೆಂದರೆ, ಈ ಅಂತಃಕರಣವು ಪರಿಶುದ್ಧವಾಗಿದ್ದರೆ ಆ ಸಂದರ್ಭದಲ್ಲಿ ಅಂತಃಕರಣವು ಆ ದೇಹದ, ಅಂದರೆ ಜೀವಾತ್ಮನೇ ಪರಮಾತ್ಮನಾಗಿ ಪರಿವರ್ತನೆ ಆಗುತ್ತಾನೆ. ಅವನು ಎಲ್ಲವನ್ನೂ ಅರಿಯಬಲ್ಲವನಾಗಿದ್ದಾನೆ. ಹಾಗಾಗಿ ಅವನು ಅರಿಯುವುದಿಲ್ಲ, ಅಂತಃಕರಣವು ಅರಿಯುತ್ತದೆ. ಹಾಗಾಗಿ ಜೀವಾತ್ಮನು ಸರ್ವವ್ಯಾಪಿ ವಿಭುವಾಗಿದ್ದಾನೆ. ಹಾಗೂ ಅಂಗುಷ್ಟ ಮಾತ್ರ ಅಲ್ಲ, ಅವನು ಅಣುವಲ್ಲ, ಅಂಗುಷ್ಟ ಮಾತ್ರನೂ ಅಲ್ಲ, ಅವನು ಅಣುವೂ ಅಲ್ಲ, ಅವನು ಸೂಕ್ಷ್ಮಾತಿ ಸೂಕ್ಷ್ಮನು ಎಂದು ವೇದಾಂತಿಯು ಹೇಳ್ತಾನೆ. ಹಾಗಾಗಿ ಪೂರ್ವ ಪಕ್ಷಿಯು ಹೇಳಿದ ಉದಾಹರಣೆಗಳು ಸರಿ ಹೊಂದುವುದಿಲ್ಲ ಎಂದು ವೇದಾಂತಿಯು ಹೇಳ್ತಾನೆ. ಚೈತನ್ಯವು ಆತ್ಮದ ಗುಣವಲ್ಲ. ಅಂತಃಕರಣವು ಅಶುದ್ಧವಾಗಿದ್ದಾಗ ಆ ಜೀವಾತ್ಮನು ಆ ದೇಹಕ್ಕೆ ಮಾತ್ರ ಸೀಮಿತ ಆಗಿರ್ತಾನೆ. ಜೀವಾತ್ಮನು ಪರಿಶುದ್ಧವಾದ ಅಂತಃಕರಣದೊಂದಿಗೆ ಸಂಬಂಧ ಹೊಂದಿದಾಗ ಅಂತಃಕರಣವು ಸಹ ಆ ದೇಹದ ಮಿತಿಯನ್ನು, ಪರಿಧಿಯನ್ನು ಅಥವಾ ಲಿಮಿಟೇಷನ್ನನ್ನು ಮೀರುತ್ತದೆ. ಹೀಗೆ ಮೀರುವುದರಿಂದ ಜೀವಾತ್ಮನು ದೂರದಲ್ಲಿರುವ ದೇಶ, ಕಾಲ, ವಸ್ತುಗಳನ್ನು ಮೀರಿದ ವಿಷಯಗಳನ್ನು ತಿಳಿದುಕೊಳ್ಳಬಲ್ಲವನಾಗಿರುತ್ತಾನೆ. ಹಾಗಾಗಿ ಜೀವಾತ್ಮನು ವಿಭು, ಅಂಗುಷ್ಟ ಮಾತ್ರ ಅಣುವಾಗಿರುವವನು ಅಲ್ಲ ಅಂತ ವೇದಾಂತಿಯು ತನ್ನ ವಾದವನ್ನು ಮಂಡಿಸುತ್ತಾ ಮುಂದುವರಿಯುತ್ತಾನೆ. ಹಾಗಾಗಿ ಪೂರ್ವ ಪಕ್ಷಿಯು ಹೇಳುವಂತೆ ಜೀವಾತ್ಮನು ದೇಹದ ಯಾವುದೋ ಒಂದು ಭಾಗದಲ್ಲಿದ್ದು ಉಳಿದ ಭಾಗಕ್ಕೆ ಶಕ್ತಿ ಕೊಡುವವನು ಅನ್ನುವುದು ಸಹ ತಪ್ಪು. ಹಾಗೂ ಗಂಧವತ್ ಪ್ರದೀಪವತ್, ಗಂಧವು ಯಾವುದೋ ಒಂದು ಮೂಲೆಯಲ್ಲಿದ್ದು ತನ್ನ ಸುಗಂಧವನ್ನು ಎಲ್ಲ ಕಡೆ ಬೆಳಗುವಂತೆ ಅಲ್ಲ. ಹಾಗೂ ದೀಪವು ಎಲ್ಲೋ ಒಂದು ಕಡೆ ಉರಿಯುತ್ತಿದ್ದು ರೂಮಿನ ಎಲ್ಲ ಕಡೆ ಬೆಳಕು ಬರುವಂತೆ ಇರುವುದು ಅಲ್ಲ. ಚೈತನ್ಯವು ಆತ್ಮದ ಗುಣವೇ ಅಲ್ಲ. ಹಾಗಾಗಿ ಜೀವಾತ್ಮನು ಪರಮಾತ್ಮನಂತೆ ಸತ್ಯಚಿತ್ತ ಆನಂದ ಸ್ವರೂಪನು ಎಂದು ವೇದಾಂತಿಯ ಸಿದ್ಧಾಂತ. ಮುಂದಿನ ಸಂಶಯ ಏನು, ಹೀಗೆ ಇದನ್ನು ವಿಚಾರ ಮಾಡ್ತಾ ಮುಂದೆ ಒಂದು ಸಂಶಯ ಬರುತ್ತೆ. ಒಂದು ಪಕ್ಷ ನಾವು ಜೀವಾತ್ಮನು ಸರ್ವವ್ಯಾಪಿ ವಿಭು ಎಂದು ಒಪ್ಪಿದರೆ, ಬುದ್ಧಿ ಮುಂತಾದವುಗಳ ಪರಿಧಿಯಲ್ಲಿ ಲಿಮಿಟೆಡ್ ವಿತ್ ಬುದ್ಧಿ ಇದ್ದಾನೆ ಎಂದು ತಿಳಿದುಕೊಂಡರೆ, ಅಂದರೆ ಜೀವಾತ್ಮನು ಸರ್ವವ್ಯಾಪಿ ಅಂತ ತಿಳಿದುಕೊಂಡು, ಒಂದು ಕಡೆ ತಿಳಿದುಕೊಂಡು ಈ ಜೀವಾತ್ಮನು ಬುದ್ಧಿಯ ಲಿಮಿಟೇಷನ್ನಲ್ಲೇ, ವ್ಯಾಪ್ತಿಯಲ್ಲೇ ಇದ್ದಾನೆ ಎಂದು ತಿಳಿದುಕೊಂಡರೆ, ಆಗ ಜೀವಾತ್ಮನು ಅಂಗುಷ್ಟ ಮಾತ್ರ ಮತ್ತು ದೇಹದ ಯಾವುದೋ ಒಂದು ಭಾಗದಲ್ಲಿ ನೆಲೆಸಿದ್ದಾನೆ ಎಂದು ಹೇಳಿದರೆ, ನಿಜವಾಗಿ ಆದರೆ ಹೇಳಿದರೆ ಏನು ತಪ್ಪು ಅಂತ ಕೇಳಿದರೆ ವೇದಾಂತಿ ಹೇಳ್ತಾರೆ, ಹಾಗಲ್ಲ, ನೀವು ಹೇಳುವ ಥರ ಅಲ್ಲ. ಆಗ ಒಂದು ಸಮಸ್ಯೆ ಉದ್ಭವಿಸುತ್ತದೆ. ನೀವು ಹೇಳುವ ಥರ ಒಪ್ಪಿದ್ರೆ ಒಂದು ಸಮಸ್ಯೆ ಉದ್ಭವಿಸ್ತದೆ. ಅದೇನೆಂದರೆ, ಪ್ರಳಯ ಕಾಲದಲ್ಲಿ ಆತ್ಮ ಬುದ್ಧಿಯ ಜೊತೆಗೆ ಪರಬ್ರಹ್ಮ ಪರಮಾತ್ಮನ ಜೊತೆಗೆ ಲಯವಾಗುತ್ತದೆ. ಆತ್ಮ ಅಂದರೆ ಇದು ಪರಬ್ರಹ್ಮ ಪರಮಾತ್ಮ ಅಂತ ತಗೊಳ್ಬೋದು. ಬುದ್ಧಿಯ ಜೊತೆಗೆ ಲಯವಾಗುತ್ತದೆ ಮತ್ತು ಎಲ್ಲ ಜೀವಾತ್ಮರುಗಳು ಬಂಧನದಿಂದ ಬಿಡುಗಡೆ ಹೊಂದುತ್ತಾರೆ, ಮೋಕ್ಷ ಹೊಂದುತ್ತಾರೆ. ಹಾಗೆ ಎಲ್ಲ ಜೀವಾತ್ಮರುಗಳು ಮುಕ್ತರಾದರೆ
ಮುಂದಿನ ಸೃಷ್ಟಿಯ ಅಗತ್ಯವೇನಿದೆ? ಒಂದು ಪ್ರಶ್ನೆ. ಅದು ಮುಂದಿನ ಸೃಷ್ಟಿಯ ಅವಶ್ಯಕತೆಯೇ ಇಲ್ಲ. ಏಕೆಂದರೆ ಎಲ್ಲ ಜೀವರು ಮುಕ್ತರಾಗಿ ಬಿಟ್ಟರೆ ಮುಂದಿನ ಸೃಷ್ಟಿಯಲ್ಲಿ ಯಾವ ಜೀವಾತ್ಮರು ಬರುತ್ತಾರೆ? ಯಾವುದೇ ಜೀವಾತ್ಮರು ಬರುವುದಿಲ್ಲ. ಮೊದಲನೇದಾಗಿ ಅಕಸ್ಮಾತ್ ಮೋಕ್ಷ ಹೊಂದಿದ ಜೀವಾತ್ಮರು ಮತ್ತೆ ಹುಟ್ಟಿ ಬರುತ್ತಾರೆ ಅಂತ ಹೇಳಿದರೆ ಶಾಸ್ತ್ರಗಳನ್ನು ಓದುವುದು, ಶ್ರವಣ ಮನನ ನಿಧಿಧ್ಯಾಸವನ್ನು ಮಾಡುವುದು, ಮೋಕ್ಷವನ್ನು ಪಡೆಯುವುದು ನಿರರ್ಥಕವಾಗುತ್ತದೆ ಅಂತ ಸಿದ್ಧಾಂತ ಹೇಳ್ತಾನೆ. ಮುಂದಿನ ಸೂತ್ರ ಹೇಳುತ್ತೆ, ಯಾವತ್ ಆತ್ಮಭಾವಿತ್ವಾಚ ನ ದೋಷಃ ತದ್ದರ್ಶನಾತ್. ಎಲ್ಲಿಯವರೆಗೆ ಜೀವಾತ್ಮನು ಸ್ಥೂಲ, ಸೂಕ್ಷ್ಮ ಹಾಗೂ ಕಾರಣ ಶರೀರಗಳ ಸಂಬಂಧದಿಂದ ಇದ್ದಾನೋ ಅಲ್ಲಿಯವರೆಗೆ ಆ ಜೀವಾತ್ಮನು ಏಕದೇಶೀಯ, ಲಿಮಿಟೆಡ್ ವಿತ್ ಸ್ಪೇಸ್. ಹಾಗಾಗಿ ಇದು ದೋಷವಲ್ಲ. ಯಾಕೆಂದರೆ ಶಾಸ್ತ್ರಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಿದೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಎಲ್ಲಿಯ ತನಕ ನಮಗೆ ಸ್ಥೂಲ ದೇಹವಾಗಲಿ, ಸೂಕ್ಷ್ಮ ದೇಹವಾಗಲಿ, ಕಾರಣ ದೇಹವಾಗಲಿ ಇದ್ದರೆ ನಾವು ಬಂಧಿತರಾಗಿದ್ದೇವೆ ಅಂತ ಅರ್ಥ. ಹಾಗಾಗಿ ಬಂಧಿತರಾಗಿದ್ದೇವೆ ಅಂದರೆ ಆ ಲಿಮಿಟೇಷನ್ಗೆ ತಕ್ಕನಾಗಿ ಜೀವಾತ್ಮನು ಇದ್ದಾನೆ ಅಂತ ಅರ್ಥ. ಪ್ರಶ್ನೋಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ತನ್ನ ಹೆಂಡತಿ ಮತ್ತು ಶಿಷ್ಯರಾದ ಗಾರ್ಗಿಗೆ ಹೀಗೆ ಹೇಳ್ತಾರೆ. ಗಾರ್ಗಿಯೇ, ಯಾವಾಗ ಸೂರ್ಯಾಸ್ತಮಾನವಾಗುತ್ತದೋ ಆವಾಗ ಸೂರ್ಯನ ಕಿರಣಗಳು ಸೂರ್ಯನಲ್ಲಿ ಹೋಗಿ ಸೇರುತ್ತವೆ ಅಥವಾ ಸೂರ್ಯನಲ್ಲಿ ಹೋಗಿ ಲಯವಾಗುತ್ತವೆ. ಮತ್ತು ಸೂರ್ಯೋದಯವಾದಾಗ ಆ ಎಲ್ಲ ಕಿರಣಗಳು ಸೂರ್ಯನಿಂದ ಹೊರಗೆ ಬರುತ್ತವೆ. ಅದೇ ರೀತಿಯಲ್ಲಿ ನಾವು ಮಲಗಿದಾಗ ಸ್ವಪ್ನಾವಸ್ಥೆಯಲ್ಲಿ ಎಲ್ಲ ಇಂದ್ರಿಯಗಳು ಮನಸ್ಸಿನಲ್ಲಿ ಒಂದಾಗುತ್ತವೆ. ನಾವು ಮಲಗಿದಾಗ ಸ್ವಪ್ನಾವಸ್ಥೆಯಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಮತ್ತು ಇವು ಮನಸ್ಸಿನಲ್ಲಿ ಒಂದಾಗುತ್ತದೆ. ಆವಾಗ ಜೀವಾತ್ಮನು ಕೇಳಿಸಿಕೊಳ್ಳಲು, ರುಚಿ ತಿಳಿಯಲು, ಸ್ಪರ್ಶದ ಅನುಭವ ಪಡೆಯಲು ಅರ್ಹನಾಗುವುದಿಲ್ಲ. ಆವಾಗ ಜೀವಾತ್ಮನು ಏಕದೇಶೀಯನಾಗಿರುತ್ತಾನೆ. ಅವನು ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಸೂಕ್ಷ್ಮ ಶರೀರ, ಕಾರಣ ಶರೀರ ದೃಷ್ಟಿಯಿಂದ ಏಕದೇಶೀಯನಾಗಿರುತ್ತಾನೆ. ಅಂದರೆ ಎಲ್ಲಿಯವರೆಗೆ ನಮಗೆ ಸೂಕ್ಷ್ಮ ಶರೀರವಿರುತ್ತದೋ, ಕಾರಣ ಶರೀರವಿರುತ್ತದೋ ಆಗ ಆ ಜೀವಾತ್ಮನು ಏಕದೇಶೀಯನಾಗಿರುತ್ತಾನೆ. ಅಂದರೆ ಬಂಧನದಿಂದ ಬಿಡುಗಡೆಯಾಗಿರುವುದಿಲ್ಲ. ಸುಷುಪ್ತಿಯಲ್ಲಿ ಜೀವಾತ್ಮನು ಸ್ಥೂಲ ದೇಹದೊಡನೆ ಹಾಗೂ ಸೂಕ್ಷ್ಮ ಶರೀರದೊಡನೆ ತನ್ನ ಸಂಬಂಧವನ್ನು ಕಳೆದುಕೊಂಡಿರುತ್ತಾನೆ ಮತ್ತು ಬರೀ ಕಾರಣ ದೇಹದ ಜೊತೆಗೆ ತನ್ನ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾನೆ. ಇದನ್ನು ಆನಂದಮಯ ಕೋಶ, ಅಜ್ಞಾನ ಅಥವಾ ಕಾರಣ ಶರೀರದೊಂದಿಗೆ ಸಂಬಂಧ ಇಟ್ಟುಕೊಂಡಿರುತ್ತಾನೆ. ಕಾರಣ ಶರೀರವನ್ನು ಅಜ್ಞಾನ ಶರೀರ ಅಂತಲೂ ಹೇಳ್ತಾರೆ, ಆನಂದಮಯ ಕೋಶ ಅಂತೂ ಹೇಳ್ತಾರೆ. ಹಾಗಾಗಿ ಅವನಿಗೆ ಕೇಳಿಸುವ ಸ್ಪರ್ಶ ಮುಂತಾದವುಗಳ ಅನುಭವವಾಗುವುದಿಲ್ಲ. ಅವನಿಗೆ ಯಾವುದೇ ಅನುಭವ ಆಗುವುದಿಲ್ಲ. ಸ್ಥೂಲ ಹಾಗೂ ಸೂಕ್ಷ್ಮ ಶರೀರಗಳ ಜೊತೆಗೆ ಜೀವಾತ್ಮನ ಸಂಬಂಧವಿದ್ದಾಗ ಮಾತ್ರ ಅವನನ್ನು ಏಕದೇಶಿ ಎನ್ನುತ್ತೇವೆ. ಜೀವಾತ್ಮನು ಕಾರಣ ಶರೀರದಲ್ಲಿದ್ದಾಗ ಅವನಿಗೆ ಏಕದೇಶಿತ್ವ ಅನುಭವವಿರುವುದಿಲ್ಲ. ಹಾಗಾಗಿ ಜೀವಾತ್ಮನಿಗೆ ತಾನು ಗಂಡು, ತಾನು ಹೆಣ್ಣು, ತಾನು ಭಾರತೀಯ, ತಾನು ಮೂಕ, ತಾನು ಕುರುಡ ಮುಂತಾದ ಯಾವ ಅನುಭವವು, ಭಾವವು ಸುಷುಪ್ತಿಯ ಸ್ಥಿತಿಯಲ್ಲಿ ಜೀವಾತ್ಮನಿಗೆ ಇರುವುದಿಲ್ಲ. ಏಕೆಂದರೆ ಏಕದೇಶಿತ್ವತೆ ಇರುವುದಿಲ್ಲ. ಅವನಿಗೆ ಅಂದರೆ ಜೀವಾತ್ಮನಿಗೆ ಅಣುವಲ್ಲ. ಈ ಜೀವಾತ್ಮನು ಸರ್ವವ್ಯಾಪಿ, ಜೀವಾತ್ಮನು ವಿಭು ಎಂದು ವೇದಾಂತಿ ಹೇಳುತ್ತಾನೆ.
ಜೀವಾತ್ಮನಿಗೆ ಲಿಮಿಟೇಷನ್ಸ್ ಇರುವುದು ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಶರೀರ ಸಂಬಂಧವಿದ್ದಾಗ ಮಾತ್ರ. ಆದರೂ ಸುಷುಪ್ತಿಯಲ್ಲಿ ಜೀವಾತ್ಮನು ಬಂಧಮುಕ್ತನಾಗುವ ಜ್ಞಾನವಿರುವುದಿಲ್ಲ. ಏಕೆಂದರೆ ಸುಷುಪ್ತಿಯ ಸ್ಥಿತಿಯಲ್ಲಿ ಜೀವಾತ್ಮನು ಕಾರಣ ಶರೀರದಲ್ಲಿ ಇರುತ್ತಾನೆ. ಆ ಕಾರಣ ಶರೀರವು ಅಜ್ಞಾನದಿಂದ ಕೂಡಿರುತ್ತದೆ. ತಾನು ಬಂಧನದಲ್ಲಿ ಇಲ್ಲದಿದ್ದರೂ ತಾನು ಬಂಧನದಲ್ಲಿ ಇಲ್ಲ ಅನ್ನುವ ಜ್ಞಾನ ಜೀವಾತ್ಮನಿಗೆ ಇರುವುದಿಲ್ಲ. ಹಾಗಾಗಿ ಮತ್ತೆ ಬೆಳಗಾದಾಗ ಈ ಜೀವಾತ್ಮನು ಜಾಗೃತ ಸ್ಥಿತಿಗೆ ಬರುತ್ತಾನೆ. ಜಾಗೃತ ಅವಸ್ಥೆಗೆ ಬಂದಾಗ ಸ್ಥೂಲ ದೇಹ, ಸೂಕ್ಷ್ಮ ದೇಹಗಳ ಸಂಬಂಧದಿಂದ ಮತ್ತೆ ಮೊದಲಿನ ಸ್ಥಿತಿಯಲ್ಲಿಯೇ, ಮೊದಲಿನ ಸಮಸ್ಯೆಯಲ್ಲಿಯೇ, ಮೊದಲಿನ ವಿಚಾರದಲ್ಲಿಯೇ ಮುಂದುವರಿಯುತ್ತಾ ಇರುತ್ತಾನೆ. ಪ್ರಳಯ ಕಾಲದಲ್ಲಿಯೂ ಹೀಗೆ ಆಗುತ್ತದೆ. ಒಂದು ಪಕ್ಷ ಎಲ್ಲ ಜೀವಾತ್ಮರುಗಳು ಪ್ರಳಯ ಕಾಲದಲ್ಲಿ ಜೀವಾತ್ಮನ ಉಪಾಧಿಗಳಾದ ಸ್ಥೂಲ, ಸೂಕ್ಷ್ಮ, ಕಾರಣ ಶರೀರಗಳೊಂದಿಗೆ ಪರಬ್ರಹ್ಮದಲ್ಲಿ ಒಂದಾದರೆ ಆಗ ಎಲ್ಲ ಜೀವಾತ್ಮರುಗಳು ಮೋಕ್ಷ ಪಡೆಯುತ್ತಾರೆ ಎಂದು ಅರ್ಥವಲ್ಲ. ಹಾಗಾಗಿ ಮುಂದಿನ ಸೃಷ್ಟಿಯಾದಾಗ ಮತ್ತೆ ಅದೇ ಜೀವಾತ್ಮರು ಅದೇ ಸಮಯದಲ್ಲಿ ಮತ್ತೆ ಆ ದೇಹಗಳ ಜೊತೆಗೆ ಮತ್ತೆ ಹುಟ್ಟುತ್ತಾರೆ ಎಂದು ಸಿದ್ಧಾಂತವಾದ. ಇದು ಹೇಗೆ ಸಾಧ್ಯ ಅಂದರೆ ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದೇ ಸಮಯದಲ್ಲಿ ಆಕಾಶದಲ್ಲಿ ಬೇರೆ ಬೇರೆ ಶಬ್ದಗಳಿದ್ದರೂ ನಮ್ಮ ಟಿ ವಿ ಅಥವಾ ರೇಡಿಯೋ ಸ್ಟೇಷನ್ಗಳನ್ನು ತಿರುಗಿಸಿದಾಗ ನಮಗೆ ಬೇಕಾದ ಫ್ರೀಕ್ವೆನ್ಸಿಯಲ್ಲಿ ಪ್ಲೇ ಮಾಡಿದಾಗ ನಮಗೆ ಬೇಕಾದ ಸ್ಟೇಷನ್ಗಳು ಹೇಗೆ ಸಿಗುತ್ತವೋ ಹಾಗೆಯೇ ಪ್ರಳಯದ ನಂತರ ಮತ್ತೆ ಸೃಷ್ಟಿಯಾದಾಗ ಜೀವಾತ್ಮರುಗಳು ಮತ್ತೆ ತಮ್ಮ ಹಿಂದಿನ ಕರ್ಮ, ಸಂಸ್ಕಾರ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳ ಜೊತೆಗೆ ಹುಟ್ಟುತ್ತವೆ ಎಂದು ತಿಳಿದುಕೊಳ್ಳಬೇಕು. ಈಗ ಮುಂದಿನ ಪ್ರಶ್ನೆಯೊಂದು ಬರುತ್ತೆ. ಪ್ರಳಯ ಕಾಲದಲ್ಲಿ ಬುದ್ಧಿ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರಗಳು, ಜ್ಞಾನೇಂದ್ರಿಯಗಳು ಅವ್ಯಕ್ತವಾಗುತ್ತವೆ ಅಲ್ವ, ಅವ್ಯಕ್ತ ಸ್ಥಿತಿಯಲ್ಲಿ ಹೋಗುತ್ತವೆ. ಮತ್ತು ಮರುಸೃಷ್ಟಿ ಕಾಲದಲ್ಲಿ ಅದೇ ಜ್ಞಾನೇಂದ್ರಿಯಗಳು, ಅದೇ ಕರ್ಮೇಂದ್ರಿಯಗಳು, ಅದೇ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಶರೀರಗಳು ಹೇಗೆ ಒಂದಾಗಿ ಬಂದು ಬಿಡುತ್ತವೆ? ಅಂದರೆ ಅದೇ ಕರ್ಮ, ಅದೇ ಪಾಪ ಪುಣ್ಯಗಳು ದೇಹ ಬೇರೆಯಾಗಿದ್ದರೂ ಹೇಗೆ ಒಂದಾಗಿ ಬರ್ತವೆ ಅನ್ನೋದು ಪ್ರಶ್ನೆ. ಅದಕ್ಕೆ 31ನೇ ಸೂತ್ರ ಹೇಳುತ್ತೆ, ಪುಂಸ್ತ್ವಾದಿ ವತ್ತಸ್ಯ ಸತೋಭಿ ವ್ಯಕ್ತಿಯೋಗಾತ್. ಹುಟ್ಟುವಾಗ ಗಂಡು ಅಥವಾ ಹೆಣ್ಣು ಮಗುವಿಗೆ ರೀಪ್ರೊಡಕ್ಟಿವ್ ಮಾಡುವ ಶಕ್ತಿ ಇರುವುದಿಲ್ಲ. ಅಂದರೆ ಹುಟ್ಟಿದ ಮಗುವಿಗೆ ಅದು ಗಂಡಾಗಲಿ ಅಥವಾ ಹೆಣ್ಣಾಗಲಿ ಸೃಷ್ಟಿ ಮಾಡುವ, ಅಂದರೆ ರೀಪ್ರೊಡಕ್ಷನ್ ಮಾಡುವ ಶಕ್ತಿ ಇರುವುದಿಲ್ಲ. ಆದರೆ ಅವರು ದೊಡ್ಡವರಾಗುತ್ತಾ ಇದ್ದಂತೆ ಮೆಚುರಿಟಿ ಸ್ಟೇಜಿಗೆ ಬಂದಾಗ ಅವರಿಗೆ ಆ ಶಕ್ತಿಯನ್ನು ಇಂಜೆಕ್ಟ್ ಮಾಡುವುದಿಲ್ಲ. ಅದು ಅವರಲ್ಲೇ ಇರುತ್ತದೆ, ಅದು ವ್ಯಕ್ತವಾಗುತ್ತದೆ ಸರಿಯಾದ ಸಮಯದಲ್ಲಿ, ಅಂದರೆ ಮೆಚುರಿಟಿ ಕಾಲದಲ್ಲಿ ಅದು ತೋರಿಬರುತ್ತದೆ. ಅದೇ ರೀತಿ ಪ್ರಳಯ ಕಾಲದಲ್ಲಿ ಅವ್ಯಕ್ತ ರೂಪದಲ್ಲಿ ಹೋಗುವ ಜೀವಗಳೆಲ್ಲ ಬುದ್ಧಿ, ಸೂಕ್ಷ್ಮ ದೇಹ, ಕಾರಣ ಶರೀರ ಇಂಥ ಅದು ಅವ್ಯಕ್ತ ರೂಪದಲ್ಲಿ ಇದ್ದರೂ ಸೃಷ್ಟಿಯ ಕಾಲದಲ್ಲಿ ಕಾರಣ ಶರೀರವು ಉಳಿದೆಲ್ಲವರ ಜೊತೆಗೆ ಸ್ಥೂಲವಾಗಿ ವ್ಯಕ್ತವಾಗುತ್ತದೆ. ಎಲ್ಲ ಜೀವಾತ್ಮರುಗಳು
ಕಾರಣ ಶರೀರದಲ್ಲಿ ಅವ್ಯಕ್ತವಾಗಿರುವ ಕರ್ಮ ಹಾಗೂ ಸಂಸ್ಕಾರಗಳೊಂದಿಗೆ ಮತ್ತೆ ವ್ಯಕ್ತವಾಗುತ್ತದೆ. ಹಾಗಾಗಿ ಈ ಸಂಶಯ ಪಡುವುದಕ್ಕೆ ಅಗತ್ಯವೇ ಇಲ್ಲ. ಪ್ರಳಯವಾದರೂ ಮನುಷ್ಯನು ಮುಕ್ತನಾಗಿಲ್ಲದಿದ್ದರೆ ಮತ್ತೆ ಮುಂದಿನ ಸೃಷ್ಟಿಯಲ್ಲಿ ಖಂಡಿತವಾಗಿಯೂ ಅವನ ಕರ್ಮಗಳ ಜೊತೆಗೆ, ಅವನ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಜೊತೆಗೆ, ಅವನ ಸೂಕ್ಷ್ಮ ಮತ್ತು ಕಾರಣ ಶರೀರದ ಜೊತೆಗೆ ಇನ್ನಾವುದೋ ಸ್ಥೂಲ ದೇಹವನ್ನು ಆಶ್ರಯಿಸಿ ಮತ್ತೆ ವ್ಯಕ್ತನಾಗುತ್ತಾನೆ, ಜೀವನು ವ್ಯಕ್ತನಾಗುತ್ತಾನೆ. ನಾವು ಜೀವಾತ್ಮನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಪರಿಧಿಯಲ್ಲಿ, ಲಿಮಿಟೇಷನ್ನಲ್ಲಿ ಇರುವುದರಿಂದ ಜೀವಾತ್ಮನನ್ನು ತಿಳಿದುಕೊಳ್ಳುವುದು ಕಷ್ಟವಾಗುತ್ತಿದೆ. ಜೀವಾತ್ಮನು ತನ್ನ ಸ್ವರೂಪವನ್ನು ತಿಳಿದುಕೊಳ್ಳಬೇಕಾದರೆ ಈ ಪರಿಧಿಯನ್ನು ದಾಟಬೇಕು ಅನ್ನೋದು ಇಲ್ಲಿಯ ಮುಖ್ಯ ವಿಷಯ. ಅಂದರೆ ತನ್ನ ಸೂಕ್ಷ್ಮ ಶರೀರವನ್ನು, ಕಾರಣ ಶರೀರವನ್ನು ದಾಟಿ ಹೋದಾಗ ಮಾತ್ರ ಅವನಿಗೆ ಸಸ್ವರೂಪ ಸಂಧಾನವಾಗುತ್ತದೆ. ಇದು ಅವನು ಜೀವಂತನಾಗಿದ್ದಾಗಲೇ ಸಾಧಿಸಿದರೆ ಇದನ್ನು ಜೀವನ್ಮುಕ್ತಿ ಅಂತ ಹೇಳ್ತಾರೆ. ಯಾವ ಜೀವನು ತಾನು ಒಂದು ದೇಹವನ್ನು ಆಶ್ರಯಿಸಿಕೊಂಡಾಗಲೇ ಜೀವನ್ಮುಕ್ತಿಯನ್ನು ಪಡೆದಿರುತ್ತಾನೋ ಅವನು ಈ ದೇಹವನ್ನು ಬಿಟ್ಟ ನಂತರ ಖಂಡಿತವಾಗಿಯೂ ವಿದೇಹ ಮುಕ್ತಿಗೆ ಹೋಗುತ್ತಾನೆ ಎನ್ನುವುದು ಸಿದ್ಧಾಂತ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾರೆ ನೋಡಿ. ಹಾರ್ಸ್ ಪವರ್ನ ಉದಾಹರಣೆಯನ್ನು ಕೊಡ್ತಾರೆ. ಹಾರ್ಸ್ ಪವರನ್ನು ಜೀವಾತ್ಮನಿಗೆ ಹೋಲಿಸ್ತಾರೆ. ಹಾರ್ಸ್ ಪವರ್ಗೆ ರೂಪವಿಲ್ಲ, ಅಣುವಲ್ಲ. ಹಾಗಾದರೆ ಹಾರ್ಸ್ ಪವರ್ ಎಂಜಿನ್ನಲ್ಲಿ ಎಲ್ಲಿರುತ್ತದೆ? ಹಾರ್ಸ್ ಪವರ್ ಇಂಜಿನಿನ ಒಂದು ಮೂಲೆಯಲ್ಲಿ ಇರುವುದಿಲ್ಲ. ಹಾರ್ಸ್ ಪವರ್ ಎಲ್ಲಿರುತ್ತದೆ ಅಂತಲೇ ಗೊತ್ತಾಗುವುದಿಲ್ಲ. ಅದು ಪೆಟ್ರೋಲಿನಲ್ಲೂ ಇರುವುದಿಲ್ಲ, ಇಂಜಿನ್ನಲ್ಲೂ ಇರುವುದಿಲ್ಲ. ಇದು ವಿಜ್ಞಾನಿಗಳು ಸೃಷ್ಟಿ ಮಾಡಿದ್ದೂ ಅಲ್ಲ. ಅದು ಯಾವಾಗಲೂ ಇತ್ತು ಮತ್ತು ಯಾವಾಗಲೂ ಇರುತ್ತದೆ. ಜೀವಭಾವ, ಜೀವ ಮತ್ತು ಪರಮಾತ್ಮ. ಜೀವಭಾವ, ಜೀವ ಮತ್ತು ಪರಮಾತ್ಮ. ಜೀವನು ಪುರುಷ ದೇಹದಲ್ಲಿದ್ದಾಗ ತಾನು ಪುರುಷ ಎಂದು ಭಾವಿಸಿರುತ್ತಾನೆ. ಪ್ರಾಣಿ ದೇಹದಲ್ಲಿ ಜೀವನು ಹೋದಾಗ ತಾನು ಪ್ರಾಣಿ ಎಂದು ಭಾವಿಸುತ್ತಾನೆ. ಹೆಣ್ಣಿನ ದೇಹದಲ್ಲಿ ಜೀವಾತ್ಮನು ಹೋದಾಗ ತಾನು ಹೆಣ್ಣು ಎಂದು ಭಾವಿಸುತ್ತಾನೆ. ಜೀವಭಾವ ಉಪಾಧಿಯಿಂದಾಗಿ ಜೀವನಿಗೆ ತಾನು ಧರಿಸಿರುವ ಉಪಾಧಿಯಿಂದಾಗಿ ಬರುವ ಭಾವನೆಗೆ ಜೀವಭಾವ ಅಂತ ಹೇಳ್ತಾರೆ. ಜೀವನಿಗೆ ಬರುವ ಭಾವನೆ ಬರೀ ಜೀವನಿಗೆ ನಿಜವಾಗಿ ನೋಡಿದರೆ ಜೀವನಿಗೆ ಯಾವುದೇ ಪರಿಧಿ ಇಲ್ಲ, ಲಿಮಿಟೇಷನ್ಸ್ ಇಲ್ಲ. ಆದರೆ ಅವನು ಈ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹದಲ್ಲಿ ಸಿಲುಕಿ ಹಾಕಿಕೊಂಡಿರುವುದರಿಂದ ತನಗೆ ಪರಿಧಿ ಇದೆ ಎಂದು ಯೋಚಿಸ್ತಾನೆ. ಸ್ವಯಂ ಪ್ರಕಾಶ ಜೀವಾತ್ಮನು ಮನಸ್ಸು ಮತ್ತು ಬುದ್ಧಿಯೊಂದಿಗೆ ಜಗತ್ತಿನ ಕಾಂಟ್ಯಾಕ್ಟಿಗೆ ಬರುತ್ತಾನೆ. ಈಗ ಮುಂದಿನ ಪ್ರಶ್ನೆ, ಜೀವಾತ್ಮನು ಸ್ವಯಂ ಪ್ರಕಾಶವಾಗಿದ್ದರೆ ಅವನಿಗೆ ಮನಸ್ಸು ಬುದ್ಧಿಯ ಸಹಾಯ ಜಗತ್ತೇ ಹೊಂದಿರಲು ಯಾಕೆ ಬೇಕು? ಅಂದರೆ ಅವನೇ ಸ್ವಯಂ ಪ್ರಕಾಶನಾಗಿದ್ದರೆ ಅವನಿಗೆ ಮನಸ್ಸಿನ ಸಹಾಯ ಯಾಕೆ ಬೇಕು, ಬುದ್ಧಿಯ ಸಹಾಯ ಯಾಕೆ ಬೇಕು ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ರೂಪವಾಗಿ 37ನೇ ಸೂತ್ರ ಬರುತ್ತೆ. ನಿತ್ಯ ಉಪಲಬ್ಧಿ ಅನುಪಲಬ್ಧಿ ಪ್ರಸಂಗ ಅನ್ಯತರ ನಿಯಮ ವಾನ್ಯಥಾ. ಜೀವರುಗಳು ಅಂತಃಕರಣ ಮಾಧ್ಯಮದಿಂದ ಮಾತ್ರ ಈ ಜಗತ್ತಿನ ವಿಷಯವನ್ನು ತಿಳಿಯಲು ಸಾಧ್ಯವಿದೆ. ಅಂದರೆ ಈ ಜಗತ್ತಿನ ವಿಷಯವನ್ನು ತಿಳಿಯಬೇಕಾದರೆ ಜೀವನಿಗೆ ಅಂತಃಕರಣದ ಮಾಧ್ಯಮದ ಅಗತ್ಯ ಇದೆ.
ಇದನ್ನು ಈ ವಾದವನ್ನು ಒಪ್ಪದಿದ್ದರೆ, ಅಂದರೆ ಮನಬುದ್ಧಿ ಸಹಾಯಗಳಿಲ್ಲದೆಯೇ ಜೀವಾತ್ಮನು ತಿಳಿಯಬಲ್ಲನು ಎಂದು ಹೇಳಿದರೆ, ಜೀವನಿಗೆ ನಿರಂತರವಾಗಿ ಈ ಜಗತ್ತಿನ ವಿಷಯ ಜ್ಞಾನ ಉಂಟಾಗುತ್ತದೆ. ಆವಾಗ ಜೀವ ಸ್ವಯಂ ಪ್ರಕಾಶನಾದರೆ ಆ ಜೀವನು ಫ್ರಸ್ಟ್ರೇಟೆಡ್ ಆಗ್ತಾನೆ. ಯಾಕಂದರೆ ಸ್ಟಾಪೇ ಆಗೋದಿಲ್ಲ, ಜ್ಞಾನವು ನಿರಂತರವಾಗಿ ಹರಿತಾ ಇರುತ್ತದೆ. ಗ್ರಾಹಕ ಶಕ್ತಿ ಕಂಟ್ರೋಲೇ ಆಗೋದಿಲ್ಲ. ಮನಸ್ಸಿನ ಮಾಧ್ಯಮವು ಅತಿ ಮುಖ್ಯವಾದ್ದು. ಮನಸ್ಸು ಮತ್ತು ಬುದ್ಧಿಯ ಮಾಧ್ಯಮವಿದ್ದಾಗ ಜೀವಾತ್ಮನು ಅತಿ ಸೂಕ್ಷ್ಮವಾಗಿ ಸರ್ವವ್ಯಾಪಕನೂ ಆಗಿರುತ್ತಾನೆ. ನೋಡಿ, ಇಲ್ಲಿವರೆಗೆ ನಾವು ಜೀವನು ಗಾತ್ರದ ಪ್ರಕಾರ ಗಾತ್ರವನ್ನು ಆಧರಿಸಿ ಅಣು ಎಂದು ಹೇಳಿಲ್ಲ. ಜೀವನನ್ನು ಅಣು ಎಂದು ಕರೆದಿರುವುದು ಜೀವನ ಸೂಕ್ಷ್ಮತೆಯನ್ನು ಆಧರಿಸಿ, ಹಾಗೂ ಆ ಜೀವನು ಹೃದಯದಲ್ಲಿ ಇದ್ದಾನೆ ಎಂದು ಆಧಾರವಾಗಿಟ್ಟುಕೊಂಡು ಜೀವನನ್ನು ಅಂಗುಷ್ಟ ಮಾತ್ರ ಎಂದು ಮಾತ್ರ ಕರೆದಿದೆ. ಇಲ್ಲದಿದ್ದರೆ ಹೃದಯದಲ್ಲಿರುವ ಜೀವಾತ್ಮನನ್ನು ಅಂಗುಷ್ಟ ಮಾತ್ರ ಎಂದು ಕರೆಯುವಂತಿಲ್ಲ. ಹಾಗಾಗಿ ಈ ಜೀವಾತ್ಮನು ವಿಭು ಅಥವಾ ಸರ್ವವ್ಯಾಪಿಯಾಗಿರುವವನು, ಮತ್ತು ಈ ಜೀವಾತ್ಮನು ದೇಶ, ಕಾಲ ಹಾಗೂ ವಸ್ತು ಈ ಮೂರರ ಪರಿಧಿಯನ್ನು ದಾಟಿದವನು ಎಂದು ನಾವು ತಿಳಿದುಕೊಳ್ಳಬೇಕು. ದೇಶ, ಕಾಲ, ವಸ್ತು ಅತೀತನಾಗಿರುವನು ಎಂದು ತಿಳಿದುಕೊಳ್ಳಬೇಕು. ಈಗ ಮುಂದಿನ ಪ್ರಶ್ನೆ ಏನೆಂದರೆ, ಸಾಂಖ್ಯರು ಹೇಳುವ ಪ್ರಕಾರ ಜಡ ಪ್ರಕೃತಿಯೇ ಕರ್ತ ಅಂತ ಹೇಳ್ತಾರೆ. ಈಗ ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ ವಿಚಾರವನ್ನು, ಅಂದರೆ 3ನೇ ಪಾದದ 32ನೇ ಸೂತ್ರದ ತನಕ ಆಯಿತು. 3ನೇ ಪಾದದ 1ನೇ ಅಧ್ಯಾಯದ 2ನೇ ಪಾದದ ಸೂತ್ರಗಳನ್ನು ಮುಗಿಸಿ ಈಗ 3ನೇ ಪಾದದ 32ನೇ ಸೂತ್ರದಲ್ಲಿದ್ದೇವೆ. ಮುಂದಿನ ವಿಡಿಯೋದಲ್ಲಿ 33ನೇ ಸೂತ್ರದಿಂದ ನೋಡೋಣ. ಇಲ್ಲಿಯವರೆಗೆ ಜೀವಾತ್ಮದ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ಏನು ತಿಳಿದುಕೊಂಡಿದ್ದೇವೆ ಅಂದರೆ, ಜೀವಾತ್ಮನು ಅಣು ಅಲ್ಲ, ಅತಿ ಸೂಕ್ಷ್ಮ. ಜೀವಾತ್ಮನು ಸರ್ವವ್ಯಾಪಕ. ಜೀವಾತ್ಮನು ನಿತ್ಯ. ಜೀವಾತ್ಮನು ಕಾರಣ ಶರೀರ, ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರದಲ್ಲಿ ಸಂಚರಿಸುತ್ತಾ ಇರುತ್ತಾನೆ. ಇಂತಹ ಜೀವಾತ್ಮನು ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಸೇರಿಕೊಂಡಾಗ ತನ್ನ ಜೊತೆಗೆ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಂತಃಕರಣ ಹಾಗೂ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಜೊತೆಗೆ ತಾನು ಮಾಡಿದ ಕರ್ಮಗಳ ಸಂಚಯ ಮತ್ತು ಪುಣ್ಯ ಪಾಪಗಳ ಜೊತೆಗೆ ಇನ್ನೊಂದು ಶರೀರವನ್ನು ಹೋಗಿ ಸೇರುತ್ತಾನೆ ಎಂಬುದನ್ನು ತಾನು ತಿಳಿದುಕೊಂಡೆವು. ಮುಂದಿನ ವಿಡಿಯೋದಲ್ಲಿ ಮುಂದಿನ ವಿಚಾರವನ್ನು ನೋಡೋಣ ಎಂದು ಹೇಳುತ್ತಾ ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂ ತತ್ ಸತ್.